ಜ್ಞಾನ ಚತುರ್ವೇದ ಮಂಗಲ ಎಂದು ಹೆಸರಾಗಿದ್ದ ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲೂಕಿನಲ್ಲಿರುವ ಈ ಹಳ್ಳಿಯಲ್ಲಿದೆ ಶ್ರೀರಾಮನ ಪರಮಭಕ್ತ ಆಂಜನೇಯ ಸ್ವಾಮಿಯು ಶಿವಲಿಂಗವನ್ನು ಸ್ಥಾಪನೆ ಮಾಡಿರುವಂತಹ ಅದ್ಭುತ ದೇವಾಲಯವನ್ನು ಕಾಣಬಹುದು. ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲ ಪ್ರೋತ್ಸಾಹ ನೀಡಿ ಎಂದು ಕೇಳಿಕೊಳ್ಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹನುಮಂತ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದರಿಂದ ಈ ಶಿವಲಿಂಗಕ್ಕೆ ಹನುಮಂತೇಶ್ವರ ಎಂದು ಕರೆಯಲಾಗಿದೆ. ಈ ದೇವಾಲಯದಲ್ಲಿ ಹಲವು ರಾಜಮನೆತನಗಳ ಕುರುಹುಗಳನ್ನು ಕಾಣಬಹುದು. ಅವುಗಳೆಂದರೆ ನವರಂಗ ಮತ್ತು ಮುಖಮಂಟಪವು ಗಂಗರ ಕಾಲದ ಕಂಬಗಳ ಶೈಲಿಯನ್ನು ಹೋಲುತ್ತದೆ. ಚೋಳ ಸಾಮ್ರಾಜ್ಯದ ದೊರೆ 1ನೇ ರಾಜರಾಜ ಚೋಳನ ಅವಧಿಯಲ್ಲಿ ದಾನ ನೀಡಿದ ಶಾಸನದ ಮಾಹಿತಿಯನ್ನು ಕೂಡ ಇಲ್ಲಿ ಕಾಣಬಹುದು. ಹೊಯ್ಸಳರು, ವಿಜಯನಗರ ಅರಸರು ಹಾಗೂ ಮೈಸೂರಿನ ಒಡೆಯರ ಕಾಲದಲ್ಲಿಯೂ ಕೂಡ ಅನೇಕ ಬದಲಾವಣೆಗಳನ್ನು ಈ ದೇವಾಲಯವು ಸಾಕ್ಷಿಯಾಯಿತು. ವಿಜಯನಗರ ಸಾಮ್ರಾಜ್ಯದ ದೊರೆ ಅಚ್ಯುತರಾಯನ ಸ್ಥಾನಿಕ ಅಧಿಕಾರಿಯಾಗಿದ್ದ ಕಣ್ಣಪ್ಪ ನಾಯಕನು ಕ್ರಿಸ್ತಶಕ 1541ರಲ್ಲಿ ಈ ದೇವಾಲಯಕ್ಕೆ ರಥವನ್ನ ದಾನ ಮಾಡಿದ್ದರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಹಾಗೂ ವಿಘ್ನೇಶ್ವರ ಹಾಗೂ ಉಮಾಸ್ಕಂದೇಶ್ವರ ವಿಗ್ರಹಗಳನ್ನು ಕೂಡ ಈ ದೇವಾಲಯದ ಆವರಣದಲ್ಲಿ ಸ್ಥಾಪಿಸುತ್ತಾನೆ. ಪ್ರಾಕಾರದ ಒಳಗಿರುವ ಜನ್ಮಾಂಜನೇಯ ವಿಗ್ರಹವನ್ನು ಮಧ್ವಯತಿಗಳಾದ ಶ್ರೀ ವ್ಯಾಸತೀರ್ಥರು ಪ್ರತಿಷ್ಠಾಪಿಸಿದ್ದಾರೆ. ಈ ದೇವಾಲಯ ಇರುವುದು ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲೂಕಿನಲ್ಲಿರುವ ಬನ್ನೂರು ಗ್ರಾಮದಲ್ಲಿ. ತಲುಪುವ ಮಾರ್ಗ: ತಾಲೂಕು ಕೇಂದ್ರ ಟಿ. ನರಸೀಪುರದಿಂದ 19 ಕಿಲೋಮೀಟರ್, ಜಿಲ್ಲಾ ಕೇಂದ್ರ ಮೈಸೂರಿನಿಂದ 28 ಕಿಲೋಮೀಟರ್, ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ 128 ಕಿಲೋಮೀಟರ್. ಬನ್ನೂರಿಗೆ ನೇರ ಬಸ್ ವ್ಯವಸ್ಥೆ ಇದ್ದು ಬಸ್ ನಿಲ್ದಾಣದ ಸಮೀಪದಲ್ಲೇ ಈ ದೇವಾಲಯವನ್ನು ಕಾಣಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇಂದಿನ ಐತಿಹಾಸಿಕ ಮಾಹಿತಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಸ್ಥಳದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.